ಕೆಆರ್ ನಗರ ಸಂತ್ರಸ್ತೆಯ ಅಪಹರಣ ಪ್ರಕರಣದಲ್ಲಿ ಷರತ್ತುಬದ್ದು ಜಾಮೀನು ಸಿಕ್ಕ ಬೆನ್ನಲ್ಲೇ ಇದೀಗ ಮತ್ತೊಂದು ಪ್ರಕರಣದಲ್ಲಿ ಬಂಧನ ಭೀತಿಯಲ್ಲಿ ಇದ್ದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರಿಗೆ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿದೆ. ಬೆಂಗಳೂರಿನ ಅಧೀನ ನ್ಯಾಯಾಲಯ ಆರೋಪಿತ ಮಾಜಿ ಮಂತ್ರಿಯ ಮಧ್ಯಂತರ ಜಾಮೀನು ಅವಧಿಯನ್ನು ವಿಸ್ತರಣೆ ಮಾಡಿದೆ. ಆದಾಗ್ಯೂ ಮಾಜಿ ಸಚಿವರ ಆತಂಕ ಮಾತ್ರ ಅದೇ ರೀತಿಯಾಗಿ ಮುಂದುವರಿತಾ ಇದೆ. ಅದ್ಯಾಕೆ ಅಂತೀರಾ? ಡೀಟೇಲ್ಸ್ ಇದೆ ನೋಡಿ. ಹೊಳೆನರಸೀಪುರ ಕೇಸ್ನಲ್ಲಿ ರೇವಣ್ಣಗೆ ತಾತ್ಕಾಲಿಕ ರಿಲೀಫ್. ಮೇ 20ರವರೆಗೆ ರೇವಣ್ಣಗೆ ಮಧ್ಯಂತರ ಜಾಮೀನು ವಿಸ್ತರಣೆ. ಸೋಮವಾರಕ್ಕೆ ತೀರ್ಪು ಕಾಯ್ದಿರಿಸಿದ ಎಸಿಎಂಎಂ ಕೋರ್ಟ್. ಹೊಳೆನರಸೀಪುರ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣದಲ್ಲಿ ಬಂಧನ ಭೀತಿಯನ್ನ ಎದುರಿಸುತ್ತಿದ್ದ ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿದೆ. ಎಸ್ಐಟಿ ಹಾಗೂ ರೇವಣ್ಣ ವಕೀಲರ ವಾದ ಪ್ರತಿವಾದ ಆಲಿಸಿದ ಬೆಂಗಳೂರಿನ 42ನೇ ಎಸಿಎಂಎಂ ಕೋರ್ಟ್ ತೀರ್ಪನ್ನ ಕಾಯ್ದಿರಿಸಿದ್ದು ರೇವಣ್ಣಗೆ ಸೋಮವಾರದವರೆಗೂ ಮಧ್ಯಂತರ ಜಾಮೀನು ವಿಸ್ತರಿಸಿ ಆದೇಶ ಹೊರಡಿಸಿದೆ. ಹೀಗಾಗಿ ಬಂಧನ ಭೀತಿಯಲ್ಲಿ ಇದ್ದ ರೇವಣ್ಣಗೆ ಸೋಮವಾರದವರೆಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದ್ದು ಸದ್ಯಕ್ಕೆ ಬಂಧನ ಭೀತಿಯಿಂದ ಪಾರಾಗಿದ್ದಾರೆ. ಇನ್ನು ನ್ಯಾಯಾಧೀಶರ ಮುಂದೆ ವಾದ ಮಂಡಿಸಿದ ಎಸ್ಐಟಿ ಪರ ವಕೀಲರು ರೇವಣ್ಣಗೆ ಜಾಮೀನು ನೀಡದಂತೆ ಆಕ್ಷೇಪ ಮಾಡಿದ್ರು. ಇನ್ನು ರೇವಣ್ಣ ವಿರುದ್ಧ ಎಸ್ಪಿಪಿ ಯಾವ ರೀತಿಯಾಗಿ ವಾದ ಮಂಡನೆ ಮಾಡಿದ್ರು ಅಂತ ನೋಡೋದಾದ್ರೆ, ಹೊಳೆನರಸೀಪುರ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣದಲ್ಲಿ ಆರೋಪಿ ಮಾಜಿ ಸಚಿವ ರೇವಣ್ಣ ಜಾಮೀನು ಅರ್ಜಿಗೆ ಎಸ್ಐಟಿ ಪರ ವಕೀಲರು ತೀವ್ರವಾಗಿ ಆಕ್ಷೇಪ ವ್ಯಕ್ತಪಡಿಸಿದ್ರು. ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ವೇಳೆ ವಾದ ಮಂಡಿಸಿದ ಎಸ್ಐಟಿ ಪರ ವಕೀಲರು ಲೈಂಗಿಕ ದೌರ್ಜನ್ಯ ಆರೋಪದಲ್ಲಿ ರೇವಣ್ಣ ವಿರುದ್ಧ ಮಹಿಳೆ ಗಂಭೀರ ಆರೋಪ ಮಾಡಿದ್ದಾರೆ. ಆಕೆಯ ದೂರನ್ನ ಆಧರಿಸಿ ಐಪಿಸಿ ಸೆಕ್ಷನ್ 376 ಅತ್ಯಾಚಾರ ಆರೋಪ ಪ್ರಕರಣ ದಾಖಲಾಗಿದೆ. ಮೊದಲು ಈ ಕೇಸ್ನಲ್ಲಿ ಸೆಕ್ಷನ್ 354 ಎ ಮತ್ತು ಡಿ ಮಾತ್ರ ಇತ್ತು. ಈಗ ಸಂತ್ರಸ್ತೆ ಹೇಳಿಕೆ ಆಧಾರದ ಮೇಲೆ ಸೆಕ್ಷನ್ 376 ದಾಖಲಾಗಿದೆ. ಸಂತ್ರಸ್ತೆಯ ಸ್ವ ಇಚ್ಛೆಯ ಹೇಳಿಕೆಯನ್ನ ಆಧರಿಸಿಯೇ ಪ್ರಕರಣ ದಾಖಲಾಗಿದೆ ಅಂತ ಎಸ್ಐಟಿ ಪರ ಎಸ್ಪಿಪಿ ವಕೀಲೆ ಜಾಯ್ನಾ ಕೋಠಾರಿ ವಾದ ಮಂಡಿಸಿದ್ರು. ಅಲ್ಲದೆ ರೇವಣ್ಣ ಕಿರುಕುಳ ಹಿನ್ನೆಲೆಯಲ್ಲಿ ಮನೆಯನ್ನ ಬಿಟ್ಟು ಬಂದಿದ್ದೀನಿ, ಕೆಲಸ ಬಿಟ್ಟಿದ್ದಕ್ಕೆ ಆಶ್ರಯ ಮನೆಯನ್ನ ವಾಪಸ್ ಪಡೆದುಕೊಂಡಿದ್ದಾರೆ, ಆ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ರೂ ನ್ಯಾಯ ಸಿಕ್ಕಿಲ್ಲ ಅಂತ ಸಂತ್ರಸ್ತೆ ದೂರಿನಲ್ಲಿ ಹೇಳಿದ್ದಾರೆ. ಕೋರ್ಟ್ಗೆ ಎಸ್ಪಿಪಿ ಮನವರಿಕೆ ಮಾಡಿದ್ದು ಚಾರ್ಜ್ ಶೀಟ್ ಹಾಕಿದ ಮೇಲೆ ಆರೋಪ ಸಾಬೀತಾಗತ್ತೆ. ಈಗ ಜಾಮೀನು ನೀಡಿದ್ದೇ ಆದ್ರೆ ಸಾಕ್ಷಿದಾರರು ಕೋರ್ಟ್ಗೆ ಬರೋದಿಲ್ಲ. ಆರೋಪಿ ಪ್ರಭಾವಿಯಾಗಿರೋದ್ರಿಂದ ಸಾಕ್ಷಿಗಳನ್ನ ನಾಶ ಮಾಡುವ ಸಾಧ್ಯತೆ ಇದೆ. ತನಿಖಾ ಹಂತದಲ್ಲಿ ಜಾಮೀನು ಕೊಡೋದು ಬೇಡ ಅಂತ ಎಸ್ಐಟಿ ಪರ ಎಸ್ಪಿಪಿ ವಕೀಲರಾದ ಜಾಯ್ನಾ ಕೋಠಾರಿ ತಮ್ಮ ವಾದವನ್ನ ಮಂಡನೆ ಮಾಡಿದ್ದಾರೆ. ಇನ್ನು ರೇವಣ್ಣ ಪರ ವಕೀಲ ಸಿವಿ ನಾಗೇಶ್ ಏನೆಲ್ಲ ವಾದ ಮಂಡಿಸಿದ್ರು ಅನ್ನೋದನ್ನ ನೋಡೋದಾದ್ರೆ, ಹೊಳೆನರಸೀಪುರ ಲೈಂಗಿಕ ದೌರ್ಜನ್ಯ ಆರೋಪ ಕೇಸ್ನಲ್ಲಿ ರೇವಣ್ಣ ಮೇಲೆ ಎಫ್ಐಆರ್ ದಾಖಲಿಸಿರೋದೆ ಕಾನೂನು ಬಾಹಿರ ಅಂತ ರೇವಣ್ಣ ಪರ ವಕೀಲ ಸಿಬಿ ನಾಗೇಶ್ ವಾದ ಮಂಡಿಸಿದ್ರು. ಅಸಲಿಗೆ ಪೊಲೀಸರು ಪ್ರಕರಣ ದಾಖಲಿಸಿರೋದೆ ಕಾನೂನು ಬಾಹಿರ ಅಂತ ಅವರು ವಾದ ಮಾಡಿದ್ರು. ಪುರುಷ ಅಧಿಕಾರಿ ಟೈಪ್ ಮಾಡಿರುವ ದೂರನ್ನ ಸಂತ್ರಸ್ತೆ ಪರವಾಗಿ ಸ್ವೀಕರಿಸಲಾಗಿದೆ. ಪ್ರಕರಣದಲ್ಲಿ ಮಹಿಳಾ ಅಧಿಕಾರಿ ದೂರು ದಾಖಲಿಸಿಕೊಂಡಿಲ್ಲ. ಪಿಎಸ್ಐ ಅಜಯ್ ಕುಮಾರ್ ಎನ್ನುವವರು ಕೇಸನ್ನ ದಾಖಲು ಮಾಡಿಕೊಂಡಿದ್ದಾರೆ. ಲೈಂಗಿಕ ದೌರ್ಜನ್ಯ ಬೇರೆ, ಅತ್ಯಾಚಾರ ಬೇರೆ. ಲೈಂಗಿಕ ದೌರ್ಜನ್ಯ ಅಂತ ಹೇಳೋದಕ್ಕೂ ಸಂತ್ರಸ್ತೆಗೆ ಬರಲ್ಲ ಅಂತ ವಕೀಲ ನಾಗೇಶ್ ವಾದ ಮಂಡನೆ ಮಾಡಿದ್ರು. ಪ್ರಕರಣದಲ್ಲಿ ಪೊಲೀಸರು ಕಾನೂನು ಪಾಲಿಸಿಲ್ಲ. ಅಡಿಗೆ ಮಾಡುವ ಸಂತ್ರಸ್ತೆ ದೂರನ್ನ ಟೈಪಿಂಗ್ ಹೇಗೆ ಮಾಡಿದ್ದಾರೆ. ಅಲ್ಲದೆ ಸಂತ್ರಸ್ತೆ ಹೇಳಿಕೆಯನ್ನ ವಿಡಿಯೋ ಮಾಡ್ಕೊಳ್ಬೇಕಿತ್ತು. ಸಂತ್ರಸ್ತೆ ಆಕೆಯ ಗಂಡನ ಬಳಿಯಲ್ಲಿ ಅತ್ಯಾಚಾರ ಆಗಿಲ್ಲ ಅಂದಿದ್ದಾರೆ. ಆದ್ರೆ ವಿಡಿಯೋ ವೈರಲ್ ಆದ್ಮೇಲೆ ಸಂತ್ರಸ್ತೆಯ ಗಂಡ ಕೇಳಿದ್ದ, ನಿನ್ನ ವಿಡಿಯೋ ಬಂದ್ರೆ ಏನ್ ಮಾಡೋದು ಅಂತ ಕೇಳಿ ಆಕೆಯ ಶೀಲವನ್ನ ಶಂಕಿಸಿದ್ದ. ನಾನು ಆ ರೀತಿ ಕೆಲಸ ಮಾಡಿಲ್ಲ ಅಂತ ಸಂತ್ರಸ್ತೆ ಹೇಳಿದ್ದಾರೆ. ಇದು ಸಂತ್ರಸ್ತೆಯ ದೂರಿನಲ್ಲೇ ದಾಖಲಾಗಿದೆ ಅಂತ ಆರೋಪಿ ರೇವಣ್ಣ ಪರ ವಕೀಲ ನಾಗೇಶ್ ವಾದ ಮಂಡಿಸಿದ್ರು. ಒಟ್ಟಾರೆಯಾಗಿ ಹೊಳೆನರಸೀಪುರ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಬಂಧನ ಭೀತಿಯನ್ನ ಎದುರಿಸುತ್ತಿರುವ ಮಾಜಿ ಸಚಿವ ರೇವಣ್ಣ ಅವರ ಭವಿಷ್ಯ ಸೋಮವಾರ ನಿರ್ಧಾರವಾಗಲಿದ್ದು, ಅವರಿಗೆ ಬೇಲ್ ಸಿಗತ್ತಾ ಅಥವಾ ಜೈಲೇ ಗತಿಯಾಗತ್ತಾ ಎಂಬುದನ್ನ ಕಾದು ನೋಡಬೇಕಿದೆ.
ಕ್ರೈಮ್ ಬ್ಯೂರೋ, ಟಿವಿ5 ಕನ್ನಡ.